ಇಂದಿನ ವಿಡಿಯೋ ಶಿವಸಹಸ್ರನಾಮದ 29ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 29ನೇ ಸ್ತೋತ್ರವು ಹೀಗಿದೆ. ನಕ್ಷತ್ರ ವಿಗ್ರಹಾಮಾತಿ ಗುಣಬುದ್ಧಿಲಯೋ ಗಮಃ ಪ್ರಜಾಪತಿ ವಿಶ್ವಬಾಹುರ್ ವಿಭಾಗ ಸರ್ವಗೋಮುಖಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ. ಓಂ ನಕ್ಷತ್ರ ವಿಗ್ರಹ ಮಾತಾಯೇ ನಮಃ. ಈ ಶಿವನಾಮದ ಅರ್ಥ ನಕ್ಷತ್ರಗಳಂತೆ ಹೊಳೆಯುವ ದೇಹ ಮತ್ತು ಬುದ್ಧಿಯನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ. ಓಂ ಗುಣಬುದ್ಧಾಯೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಗುಣಗಳನ್ನು ತಿಳಿದಿರುವ ಅಥವಾ ಎಲ್ಲ ಗುಣಗಳನ್ನು ಅಳೆಯುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ. ಓಂ ಲಯಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲವೂ ಕೊನೆಯಲ್ಲಿ ಒಂದಾಗುವ ಮೂಲವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ. ಓಂ ಆಗಮಾಯ ನಮಃ. ಈ ಶಿವನಾಮದ ಅರ್ಥ ಯಾವುದೇ ಚಲನೆ ಇಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ. ಓಂ ಪ್ರಜಾಪತಯೇ ನಮಃ. ಈ ಶಿವನಾಮದ ಅರ್ಥ ಜನರ ಪ್ರಭುವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ. ಓಂ ವಿಶ್ವಬಾಹುವೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ವಿಶ್ವಗಳನ್ನು ತನ್ನ ತೋಳುಗಳನ್ನಾಗಿ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ. ಓಂ ವಿಭಾಗಾಯ ನಮಃ. ಈ ಶಿವನಾಮದ ಅರ್ಥ ವಿಭಾಜಿಸಲಾಗದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ. ಓಂ ಸರ್ವಜ್ಞಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲೆಡೆ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ. ಓಂ ಅಮುಗಾಯ ನಮಃ. ಈ ಶಿವನಾಮದ ಅರ್ಥ ಮುಖವಿಲ್ಲದ ಅಥವಾ ಯಾವುದೇ ಭೋಗಗಳಲ್ಲಿ ಆಸಕ್ತಿ ಇಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 30ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.